ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಏನ್ ಸರ್, ಈ ಸಲ ಮಂಡ್ಯಗೆ ಸುಮಲತಾ ಮೇಡಮ್ ಪಡ ಪ್ರಚಾರ ಮಾಡಕ್ ಬರ್ತಾ ಇದ್ದೀರಂತೆ. ಕಣ, ನಿಮಗೆಲ್ಲ ಚೆನ್ನಾಗಿ ಗೊತ್ತು ನಾನು ಅಂಬರೀಷ್ ಎಷ್ಟು ಒಳ್ಳೆ ಗೆಳೆಯರು ಅಂತ. ನಾನೊಬ್ಬನೇ ಅಲ್ಲ, ಚಿರಂಜೀವಿನೂ ಬರ್ತಾ ಇದ್ದಾರೆ. ಅಲ್ಲ, ಅಂಬರೀಷ್ ಅವ್ರು ಇದ್ದಾಗ ನೀವು ಈ ಕಡೆ ಎಲೆಕ್ಷನ್ ವಿಚಾರಕ್ಕೆ ಯಾವತ್ತೂ ಬಂದೋರಲ್ಲ, ಅದು ಈ ಸಲ ಯಾಕೆ ನಿರ್ಧಾರ? ನೋಡು ವೆಂಕಟ್, ನನ್ನ ಗೆಳೆಯ ಇದ್ದಾಗ ಇಲ್ಲಿ ಕೆಲವರು ಬಾಲ ಮುದ್ರಕೊಂಡಿದ್ರು. ಈಗ ಅವನಿಲ್ಲ ಅನ್ನೋ ಕಾರಣಕ್ಕೆ ಅವನ ಹೆಂಡತಿರಿಗೆಲ್ಲ ಆಡಿಸ್ತಾ ಇದ್ದಾರೆ. ನಾವು ಅವರ ಕುಟುಂಬದ ಜೊತೆ ಯಾವಾಗಲೂ ಇರ್ತೀವಿ ಅಂತ ಹೇಳೋದಕ್ಕೆ ನಿರ್ಧಾರ ಮಾಡಿದ್ದೇನೆ. ಈಗ ಇಲ್ಲಿರೋ ಹೀರೋಗಳೇ ಪ್ರಚಾರಕ್ಕೆ ಬಂದಿರೋದಕ್ಕೆ ಆಪೋಸಿಷನ್ ಅವರು ಜೋಡೆತ್ಗಳು ಕಳ್ಳೆತ್ಗಳು ಹಂಗೆ ಹಿಂಗೆ ಅನ್ಕೊಂಡು ಕುಂತವ್ರೆ. ಅವ್ರು ನಿಮಗೂ ಏನಾದರೂ ಸಿಕ್ಬೋದು. ನನಗೆ ಇಲ್ಲಿ ಬರೋದಕ್ಕೆ ಮೊದಲೇ ಇದ್ರ ಬಗ್ಗೆ ಗೊತ್ತಿತ್ತು. ಯಾರು ಏನು ಅಂದ್ಕೊಂಡ್ರು ಐ ಡೋಂಟ್ ಕೇರ್. ನಾದಾರಿ ರಹದಾರಿ. ಹೆಂಗೂ ಬರದ್ ಬಂದಿದ್ದೀರಾ, ಇಲ್ಲಿ 2 ಹಳೆಯ ಜೋಡೆತ್ಗಳವೆ. ಹೋಗೋವಾಗ ಅವನ್ನ ಇಟ್ಕೊಂಡು ಹೋಗ್ಬಿಡಿ. ಮುಂದಿನ ಸಲ ಪೊಂಗಲ್ ಹಬ್ಬದಲ್ಲಿ ಜಲ್ಲಿಕಟ್ಟು ಆಡಿಸ್ಕೊಳ್ಳಿ. ಏನ್ರಿ ಕುಮಾರಸ್ವಾಮಿಗಳೇ, ಆ ಯಮ್ಮನ್ ಪರ ಪ್ರಚಾರ ಮಾಡಕ್ಕೆ ರಜನಿಕಾಂತ್ನ ಕರೆಸ್ತವ್ರಲ್ರಿ, ನೀವೇನ್ ಮಾಡ್ಕೊಂಡಿದ್ದೀರಿ ಅದಕ್ಕೆ ವ್ಯವಸ್ಥೆನ ಹುಷಾರಾಗಿ ನೋಡ್ಕೊಳ್ರಪ್ಪ. ಈ ಮಂಡ್ಯದವ್ರಿಗೆ ಈ ಸಿನಿಮಾ ಅಂತಂತಂದ್ರೆ ಮೊದಲೇ ಶಾನೆ ಕ್ರೇಜು. ಈ ಎಲ್ಲ ಸಿನಿಮಾ ನಟರು ಬಂದು ಹೇಳಿದ್ರು ಅಂತ ಆಯಮ್ಮನಿಗೆ ಓಟ್ ಓದ್ಬಿಟ್ಟಾರು. ನಾವು ಹೇಳ್ತಿರೋದು 100ಕ್ಕೆ 100 ಸತ್ಯ. ಸಿದ್ದರಾಮಯ್ಯ ಅವರೇ ಅಂದಾಗೆ ಈ ಡಿ ಬಾಸ್ ಅಂದ್ರೆ ಯಾರು? ಅವ್ರ ಆರ್ಭಟ ಜಾಸ್ತಿ ಆಗಿದೆ. ಯಾರೋ 4 ಜನ ಡಿ ಬಾಸ್ ಅಂತ ಕರೆದ ತಕ್ಷಣ ಅವರು ಡಿ ಬಾಸ್ ಆಗಕ್ಕಾಗತ್ತಾ? ಅಲ್ಲ ರೀ ಸ್ವಾಮಿ, ನೀವೇ ಅದು ಯಾವುದೋ ಕಾರ್ಯಕ್ರಮಕ್ಕೆ ಆ ಹುಡುಗನ್ನ ಕರೆಸಿ ಈಗ ಗೊತ್ತಿಲ್ಲ ಅಂತ ನನ್ನ ಮುಂದೆ ಯಾಕೆ ಬೂಸಿ ಬಿಡ್ತೀರಾ? ಹೌದಾ, ನಾನು ಯಾವಾಗ ಕರೆಸಿದ್ದೆ? ಅದನ್ನು ಯಾವಾಗ ನಂಗೆ ಜ್ಞಾಪಿಸ್ತೀನಿ. ಸರಿ ಓಲಿ, ನಾವಿಂಗೆ ಮಾಡಿದ್ರೆ ಹಿಂಗೆ ಯಾವ ರೀತಿ? ನಿನ್ನೆ ಬಾಂಬೆ ಹೋಳಿಗೆ ಅದು ಯಾರೋ ರಂಗಿಲ್ಲ ಪಿಕ್ಚರು ಹೀರೋಯಿನ್ ಅಂತೆ ಹೊಸ್ತಾಯಿ ನಮ್ಮ ಪಕ್ಷಿಗೆ ಸೇರ್ಕೊಂಡೋಳ ಅಮ್ಮ ಊರ್ಮಿಳ ಮಾತಾಡ್ಕರ ಅದು ಎಂಥದ್ದು ಒಂದು ನಮ್ಮ ಅಧ್ಯಕ್ಷರಿಗೆ ಹೇಳಿ ಆ ಅಮ್ಮನ್ನ ಕರೆಸಿದ್ರೆ ಹೆಂಗೆ ಹಂಗೆ ಒಂದು ಡ್ಯಾನ್ಸ್ ಆಡಿಸ್ಬಿಟ್ರೆ ನಿಮ್ಮ ಹುಡುಗನ ಜೊತೆಗೆ ಜನ ಹಂಗೆ ಬಾಯಿ ಬಿಟ್ಕೊಂಡು ನೋಡ್ಕೊಂಡು ನಿಂತ್ಕೊಬಿಡ್ತಾರೆ. ಎತ್ತಗೂ ಹೋದಂಗೆ ಹೆಂಗೆ ನನ್ನ ಐಡಿಯಾ. ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.